ನಮಸ್ತೆ ಎಲ್ಲರಿಗೂ. ಇವತ್ತು ಇಲ್ಲಿ ನೋಡ್ತಿದ್ದಂಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ಕೆಲವರಿಗಂತೂ ಬೇಗ ಫ್ಲ್ಯಾಶ್ ಆಗಿರುತ್ತೆ. ಇದನ್ನ ಯಾರೆಲ್ಲ ತಿಂದಿರ್ತಿರಲ್ಲ ಅವ್ರಿಗೆ ಬುತ್ತಿ ಅನ್ನ. ಇದು ನಮ್ಮ ಸೈಡಲ್ಲಿ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿನಾದರೂ ತೊಗೋಬೋದು. ರೈಸ್ ಆದರೂ ತೊಗೋಬೋದು, ಸ್ಟೀಮ್ ಆದರೂ ತೊಗೋಬೋದು, ಇಲ್ಲ ರೇಷನ್ ಅಕ್ಕಿ ಆದರೂ ತೊಗೋಬೋದು. ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಒಂದು 15 ಮಿನಿಟ್ಸ್ವರೆಗೂ ನೆನೆ ಬಿಟ್ಟಿದ್ದೆ, ಅಂದರೆ ನೆನ್ಕೊಳ್ಳಿ ಅಂತ. ಅದಾದಮೇಲೆ ಕುಕ್ಕರಲ್ಲಿ ಅನ್ನ ಆಗೋದಕ್ಕೆ ಕೂಗ್ಸೋದಕ್ಕೆ ಇಟ್ಟೆ. ಸೊ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು. ಆಮೇಲೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ಮೆಣಸಿನಕಾಳು ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿನ ಯಾಕೆ ರುಬ್ಕೊಳ್ತಿದ್ದೀನಿ ಅಂದರೆ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಮನೇಲಿ. ಸೊ ಅವರಿಗೆ ಅದು ಬಾಯಲ್ಲಿ ಸಿಕ್ಕರೆ ತಿನ್ನಲ್ಲ ಅಂತ ಹೇಳಿ ನಾನು ರುಬ್ಕೊಳ್ತಾ ಇದ್ದೀನಿ. ಏಲಕ್ಕಿನ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಫುಲ್ ತೊಗೊಂಡಿಲ್ಲ ನಾನು. ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಯಾರಿಗೆಲ್ಲ ಸ್ಮೆಲ್ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಅದನ್ನು ರುಬ್ಬಿ ಆದಮೇಲೆ ಒಗ್ಗರಣೆಗೆ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ನಾನು. ಒಂದು 2 ಆದರೂ ಓಕೆ, ಇಲ್ಲ ಒಂದು 3 ಆದರೂ ಓಕೆ. ಈರುಳ್ಳಿ ಜಾಸ್ತಿ ಬೇಕು ಅನ್ನೋರು 3 ಹೆಚ್ಕೊಂಡ್ರೆ ಆಗುತ್ತೆ, ಮೀಡಿಯಮ್ ಸೈಜಿಂದು. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು. ಸೊ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಬಂದುಬಿಟ್ಟು ಕೆಲವರು ರುಬ್ಬೋದು ಬೇಡ ಅಂದರೆ ಹೆಚ್ಕೋಬೋದು. ಅದು ಅವ್ರಿಗೆ ತಿನ್ನೋದಕ್ಕೆ ಹೇಗೆ ಚೆನ್ನಾಗಿ ಅನಿಸುತ್ತೋ ಹಾಗೆ ಮಾಡ್ಕೋಬೋದು. ನಾನು ಚಿಕ್ಕ ಮಕ್ಳು ಇದ್ದಿದ್ದರಿಂದ ಹಸಿಮೆಣ್ಸಿಕಾಯಿ ಬಾಯಿ ಸಿಕ್ಕರೆ ತಿನ್ನಲ್ಲ ಅಂತ ಹೇಳಿ ರುಬ್ಕೊಂಡಿದ್ದೀನಿ. ಸಿಂಪಲ್ ಇದೆ, ತುಂಬ ಐಟಮ್ಸ್ ಏನು ಹಾಕಿಲ್ಲ. ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಕೊನೆಗೆ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ಫ್ಲೇವರ್ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಅದು ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದು ಫ್ರೈ ಆದಮೇಲೆ ನಾನು ಅದನ್ನು ಸೈಡಿಗೆ ಸಿಮ್ ಮಾಡಿ ಇಟ್ಟೆ. ಸೊ ಪಕ್ಕದಲ್ಲಿ ರೈಸ್ಗೂ ಕೂಡ ಇಟ್ಕೊಂಡಿದ್ದೆ. ಆದಷ್ಟು ನೀರನ್ನ ರೈಸ್ಗೆ ಇಡಬೇಕಾದ್ರೆ 1 ಲೋಟ ಅಕ್ಕಿಗೆ ನಾವು ಯೂಶ್ವಲಿ 2 ಲೋಟ ನೀರು ಇಡ್ತೀವಲ್ವ. ಸೊ ಸ್ವಲ್ಪ ಜಾಸ್ತಿ ನೀರು ಹಾಕೋದ್ರೂ ಇಲ್ಲಿ ಬುತ್ತಿ ಅನ್ನೋಕ್ಕೆ ಹೆಲ್ಪ್ ಆಗುತ್ತೆ. ಅನ್ನ ಸಾಫ್ಟ್ ಇದ್ದಷ್ಟು ಬುತ್ತಿಯನ್ನು ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ಆರಿದ ಮೇಲೆ ಅನ್ನ ಉದುರಿದ್ರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಮೆದುವಾಗೋ ಥರ ನೀರನ್ನು ಜಾಸ್ತಿ ಇಟ್ಕೊಂಡಿದ್ದೆ. ಅನ್ನ ಆದಮೇಲೆ ನೋಡಿ, ನಾನು ಇಲ್ಲಿ ಆಲ್ರೆಡಿ ಪಾತ್ರೆ ಹಾಕ್ಕೊಂಡ್ಬಿಟ್ಟಿದ್ದೆ. ಅದನ್ನೇನು ತೋರಿಸೋದು ಬಿಡು, ಮತ್ತು ಸ್ಟೀಮ್ ತೆಗೆಯೋದಲ್ಲ ಅಂಥೇಳಿ ಸ್ಕಿಪ್ ಮಾಡಿದೆ ಅಷ್ಟೇ. ಈ ರೀತಿಯಾಗಿ ಒಂದು ಇದಕ್ಕೆ ದೊಡ್ಡ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ನಾನು ಲೋಟದಲ್ಲಿ ನಾದ್ಕೊಳ್ತಾ ಇದ್ದೀನಿ. ಏನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ, ಅದು ಅಗಳಗಳ ಅನ್ನ ಸಿಕ್ತು ಅಂದರೆ ಆ ಬುತ್ತಿ ಅನ್ನ ಆರಿದ ಮೇಲೆ ಉದುರುದ್ರಾಗ್ಬಿಡುತ್ತೆ. ಹಾಗಾಗಿ ಹಂಗೆ ಆಗಬಾರ್ದು ಅಂತ ಸ್ವಲ್ಪ ಬಿಸಿ ಇದ್ದಾಗಲೇ ನಾದ್ಕೊಂಡೆ ಸ್ವಲ್ಪ ಮಟ್ಟಿಗೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ರೈಸಿಗೆ ಹಾಕಿರ್ತೀವಿ, ಬಟ್ ಅಷ್ಟು ಸಾಲಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಸೈಡಿಗೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಇನ್ನೂ ಅನ್ನ ಬಿಸಿ ಇತ್ತು, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಹಾರಲಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಅದು ಹೊಂದ್ಕೊಳ್ಳೋ ಹಂಗೆ ಕಲಿಸ್ಕೋಬೇಕು. ಆಮೇಲೆ ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಮೊಸರು ಹಾಕ್ಕೊಂಡಾದ್ಮೇಲೆ ಇದೇ ಫೈನಲ್ಲು. ಮೊಸರು ಹಾಕ್ಕೊಂಡು ಏನು ಮಿಕ್ಸ್ ಮಾಡ್ತೀವಲ್ಲ ಇದೇ ಫೈನಲ್ಲು. ಚೆನ್ನಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಾವು ಕೆಲವರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ, ಉಂಡೆ ಕಟ್ತಾ ಇಲ್ಲ. ಕೆಲವರು ಹಂಗೆ ಬಾಕ್ಸಿಗೆ ಹಾಕ್ಕೊಂಡು ಯಾವ್ದಾದ್ರು ರಿಲೇಷನ್ ಮನೆಗೆ ಹೋಗಬೇಕು ಅಂದರೆ ಅಥವಾ ಮನೆಗೆ ತಿನ್ನಬೇಕು ಅಂದರೆ ಮೊಸರನ್ನ ಟೈಪ್ ಹಂಗೆ ಯೂಸ್ ಮಾಡ್ತಾರೆ. ಸೊ ನಾವು ಬುತ್ತಿಯನ್ನು ಏನು ಮಾಡ್ತಿದ್ವಿ ಮೊದಲೆಲ್ಲ ಅಂದರೆ ಉಂಡೆಗಳು ಕಟ್ತಾಯಿದ್ರು ಅಮ್ಮರ ಮನೇಲಿ. ಮಧ್ಯಾಹ್ನ ಟೈಮು ಅದೇ ಊಟ ಮಾಡಿ ಸಾಂಬಾರು ಪಲ್ಯ ಸಾಕಾಗಿದೆ ಅಂದಾಗ ಒಂದೊಂದು ಟೈಮ್ ಈ ಥರ ಮಾಡೋರು ನಮ್ಮಮ್ಮರು. ನೋಡಿ ಕರೆಕ್ಟ್ ಅದಕ್ಕೆ ಬಂದಿದೆ. ಆಮೇಲೆ ನಾನೇನು ಮಾಡಿದೆ, ಈ ರೀತಿ ಉಂಡೆಗಳನ್ನು ಕಟ್ಟಿ ಇಟ್ಟೆ. ಮಕ್ಕಳಿಗೆ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ, ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ ಉಂಡೆ ಕಟ್ಟಿದೆ ಈ ಥರ. ಕೆಲವರು ಈರುಳ್ಳಿನ ಬೇಯಿಸಲ್ಲ, ಅಂದರೆ ಫ್ರೈ ಮಾಡಲ್ಲ, ಹಸಿದನ್ನೇ ಹಾಕ್ತಾರೆ. ಕೆಲವರು ಆ ಥರ ಇಷ್ಟಪಡ್ತಾರೆ. ಸೊ ನಮ್ಮ ಮನೇಲಿ ಈ ರೀತಿ ಇಷ್ಟಪಡೋದ್ರಿಂದ ನಾನು ಈ ರೀತಿ ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈ ರೆಸಿಪಿನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಮನೇಲಿ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ.
ಇಷ್ಟ ಆದರೆ ಮಾಡ್ಕೊಂಡು ತಿಂದಾದಮೇಲೆ ಟೇಸ್ಟ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.